ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಏಷಾಯ 52ನೇ ಅಧ್ಯಾಯ 1ನೇ ವಾಕ್ಯ. ಚಿಯೋನೇ ಎಚ್ಚರಗೊಳ್ಳು, ನಿನ್ನ ಪ್ರತಾಪವನ್ನ ಧರಿಸಿಕೋ, ನಿನ್ನ ಚಂದದ ಉಡುಪನ್ನ ಉಟ್ಟುಕೋ ಎಂಬುದಾಗಿ ಕರ್ತನ ಎಚ್ಚರಿಸ್ತಾ ಇದ್ದಾರೆ. ಇಂದು ನೀವೆಲ್ಲರೂ ಅಶುದ್ಧವನ್ನ, ಒಂದು ಪಾಪದ ಕಾರ್ಯಗಳಲ್ಲಿ ಹೊಲೆಯಾಗಿದ್ದೀರೋ, ಕರ್ತನ ಹೇಳ್ತಾರೆ ಪಾಪ ಕೊಡೋ ಸಂಬಳ ಮರಣ ಪ್ರಿಯರೇ. ಆ ಪಾಪ ಕೊಡುವಂತ ಸಂಬಳ ಮರಣ ಮಾತ್ರವೇ. ಆ ಪಾಪದಿಂದ ದೂರವಾಗ್ರಿ. ಅಶುದ್ಧರು ನಿಮ್ಮೊಳಗೆ, ಸುನ್ನತಿ ಇಲ್ಲದವರು ನಿಮ್ಮೊಳಗೆ ಪ್ರವೇಶಿಸದಿರಲಿ. ಪರಿಶುದ್ಧನಾದ ಕರ್ತನನ್ನ ಆರಾಧಿಸೋ ಪ್ರತಿಯೊಬ್ಬರು ಪ್ರಿಯರೇ, ಈ ಅಂತ್ಯ ದಿನದಲ್ಲಿ ಎಚ್ಚರಗೊಳ್ಳೋಣ. ಚಿಯೋನೇ, ಕರ್ತನ ಹೇಳ್ತಾರೋ ನಿಮ್ಮನ್ನೇ ಕುರಿತು, ಚಿಯೋನೇ ಎಚ್ಚರಗೊಳ್ಳು, ಎಚ್ಚರಗೊಳ್ಳು. ಇವತ್ತು ಅನೇಕರು ಬಿದ್ದು ಹೋದಂತ ಸಂದರ್ಭಗಳು, ಬಿದ್ದಂತ ಪ್ರತಿಯೊಬ್ಬೊಬ್ಬರನ್ನ ಕರ್ತನ ವಾಕ್ಯದಿಂದ ಎಚ್ಚರಿಸ್ತಾ ಇದ್ದಾರೆ. ಎಚ್ಚರಗೊಳ್ಳು. ನಿನ್ನ ಆತ್ಮಿಕ ಜೀವಿತ ಹೇಗಿದೆ? ನಿಮ್ಮ ಪ್ರಾರ್ಥನೆ ಜೀವಿತ ಹೇಗಿದೆ? ಕರ್ತನಲ್ಲಿ ನೀವು ಯಾವ ರೀತಿಯಾದ ಜೀವಿತ ಜೀವಿಸ್ತಾ ಇದ್ದೀರಿ? ನಿಮ್ಮ ಶುದ್ಧ ಪರಿಶುದ್ಧತ್ವ ಹೇಗಿದೆ? ತಂದೆಯ ದೇವರು ಈ ದಿನ ನಿಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ. ಚಿಯೋನೇ ಎಚ್ಚರಗೊಳ್ಳು, ಎಚ್ಚರಗೊಳ್ಳು. ನಿನ್ನ ಒಂದು ಪ್ರತಾಪವನ್ನ ಧರಿಸಿಕೊ. ಆ ಪ್ರತಾಪವನ್ನ ಧರಿಸಿಕೊಂಡು ಕರ್ತನ ಭಕ್ತಿಯಿಂದ ಆರಾಧನೆ ಮಾಡುವುದನ್ನ ಕಲೀರಿ. ಪ್ರಾರ್ಥಿಸೋದನ್ನ, ದೇವರಲ್ಲಿ ಭಯಭಕ್ತಿಯ ಜೀವಿತ. ಅದೇ ತಂದೆ ಆ ದೇವರು ಹೇಳಿದ್ರು 34ನೇ ಕೀರ್ತನೆಯಲ್ಲಿ 9ನೇ ವಾಕ್ಯ, ಯೆಹೋವನ ಜನರೇ, ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವರಾಗಿರಿ. ಎಷ್ಟು ನೀವು ಭಯ ಭಕ್ತಿ ಉಳ್ಳವರಾಗಿರ್ತೀರೋ ಅಲ್ಲಿಯವರೆಗೂ ನಿಮ್ಮ ಕೊರತೆ ಇಲ್ಲದಂತೆ ನಾನು ಸಾಕ್ತೇನೆ. ಭಯ ಭಕ್ತಿ ಎಲ್ಲಿ ಇರುತ್ತೋ ಅಲ್ಲಿ ಕೊರತೆ ಇಲ್ಲ, ಅಲ್ಲಿ ಸಂಕಷ್ಟಗಳಿಲ್ಲ, ಅಲ್ಲಿ ಆಶೀರ್ವಾದ ತುಂಬಿ ಹೊರಸೂಸುವಂತೆ ಕರ್ತನ್ ಮಾರ್ಪಡಿಸುವಾತ. ಯೆಹೋವನ ಜನರೇ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ. ಚಿಯೋನೇ ಎಚ್ಚರಗೊಳ್ಳು, ನಿನ್ನ ಪ್ರತಾಪವನ್ನ ಧರಿಸಿಕೊ, ಚಂದದ ಉಡುಪನ ಹಾಕೋ. ಇವತ್ತು ದೇವರಲ್ಲಿ ಭಯ ಭಕ್ತಿಯನ್ನ, ಆ ಪರಿಶುದ್ಧತ್ವವನ್ನ ನಾವು ಹೊಂದಿಕೊಳ್ಳೋಣ ಪ್ರಿಯರೇ. ಎಷ್ಟು ಭಯ ಭಕ್ತಿಯಿಂದ ನೀವು ನಡೀತೀರೋ, ದೇವ್ರು ಹೇಳ್ತಾರೆ ಯಾವ ಕೊರತೆ ನಿಮಗೆ ಬರೋದಕ್ಕೆ ಕರ್ತನ್ ಬಿಡೋದಿಲ್ಲ. ಆತನ ಪಾದದಲ್ಲಿ ಬೇಡುವಂತ ಪ್ರತಿಯೊಬ್ಬೊಬ್ಬರಿಗೂ ದೇವರು ಉತ್ತರವನ್ನ ದಯಪಾಲಿಸುವ. ಅಶುದ್ಧತೆ, ಆ ಅಶುದ್ಧತ್ವ, ಆ ಪಾಪದ ಜೀವಿತ ಎಲ್ಲವನ್ನ ತೊಡೆದು ಹಾಕಿ ದೇವರ ಬಳಿಗೆ ಬನ್ರಿ. ಕರ್ತನ ಹೇಳ್ತಾರೆ ನನ್ನ ಸಮೀಪಕ್ಕೆ ಬನ್ರಿ, ಆಗ ನಾನು ನಿಮ್ಮ ಸಮೀಪಕ್ಕೆ, ಆಗಲಾತ ನಿಮ್ಮ ಸಮೀಪಕ್ಕೆ ಬರುವಾತನು. ನೀವೇನು ಬೇಡಿಕೊಂಡ್ರು ಅದನ್ನು ಅನುಗ್ರಹಿಸ್ತಾರೆ. ಪ್ರಾರ್ಥನೆಯಿಂದ ಕೇಳಲ್ಲ. ಪ್ರೀತಿಯುಳ್ಳ ತಂದೆ ಸ್ವಾಮಿ, ಈ ವೇದ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬೊಬ್ಬರನ್ನ ಸ್ಪರ್ಶಿಸು. ಅವರ ಮೇಲಿನ ಕಲ್ವಾರ ರಕ್ತವನ್ನು ಸಿಂಪಡಿಸ್ತೇನೆ ಪ್ರಭು. ಪರಿಶುದ್ಧ ಮಾಡು, ಪರಿಶುದ್ಧ ಮಾಡು. ನಿನ್ನ ಪರಿಶುದ್ಧತ್ವ ಅವರಿಗೆ ದಯಪಾಲಿಸು ತಂದೆಯೇ. ಚಿಯೋನೇ ಎಚ್ಚರಗೊಳ್ಳು. ಇದು ಎಚ್ಚರವಾಗುವಂಥ ದಿನಗಳು. ಎಷ್ಟೋ ಆಪತ್ತುಗಳು ಬರುವಾಗ, ಕಷ್ಟಗಳು ಬರುವಾಗ, ವೇದನೆಗಳು ನುಗ್ಗಿ ಬರುವಾಗ ತಂದೆ, ನಿನ್ನ ಮಕ್ಕಳು ಪ್ರಾರ್ಥನೆಯಲ್ಲಿ ಬಿದ್ದು ಹೋಗಿದ್ದಾರೆ. ಸಂಪೂರ್ಣವಾಗಿ ಸ್ವಾಮಿ ಇಂದು ಅವರನ್ನು ಎಚ್ಚರಗೊಳಿಸು. ನೀವು ಪ್ರತಾಪವನ್ನ ಧರಿಸುವಂತೆ ತಂದೆ ಅವರನ್ನು ಬಲಪಡಿಸು. ನಿನ್ನ ಆತ್ಮರವರ ಮೇಲೆ ಇಳಿಯಲಿ ದೇವನೇ. ನಿನ್ನ ಅಭಿಷೇಕ ಅವರ ಮೇಲೆ ಹತ್ತಿ ಉರಿಯಲಿ ಸ್ವಾಮಿ. ಆಶೀರ್ವದಿಸು ಅಯ್ಯ, ಬಲಪಡಿಸು ಅಪ್ಪ ತಂದೆಯೇ. ಯಾರ್ಯಾರು ಸ್ವಾಮಿ ನನ್ನೊಂಟಿಗೆ ಸೇರಿ ಪ್ರಾರ್ಥಿಸ್ತಾ ಇದ್ದಾರೋ ಪ್ರತಿಯೊಬ್ಬೊಬ್ಬರನ್ನು ನೀನು ಬಲಗೊಳಿಸು, ಪರಿಶುದ್ಧ ಮಾಡು. ಅವರು ಬೇಡಿದ್ದನ್ನೆಲ್ಲವನ್ನ ಅನುಗ್ರಹಿಸು, ದಯಪಾಲಿಸಪ್ಪ. ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ, ಆಮೆನ್.